ಲೇ ನಿನ್ ಜಾತ್ರೆಗೆ ಹೋಗಿದ್ದೇನ್ಲೇ ಸಂಗೆ? ಇಲ್ಲೇಪ್ಪ, ನಮ್ಮ ಮಮ್ಮಿಗೆ ಎಷ್ಟು ಹೇಳ್ದೆ ಕರ್ಕೊಂಡು ಹೋಗ್ಲಿಲ್ಲ. ಇವತ್ತು ಹೋಗಮಂತ ಹೇಳ್ಯಾಳ. ಏನ್ಲೇ ನಿನ್ನವನು ಜಾತ್ರೆ ಬಂದ ದಿನಾನೇ ಹೋಗ್ಬೇಕು. ನಾ ನೋಡು ಮೊನ್ನೆನೇ ಹೋಗಿ ಬಂದಿನಪ್ಪ. ಲೇ ಫಸ್ಟ್ ಪೀರಿಯಡ್ ಯಾವ್ದಲ್ಲ ಇವತ್ತ? ನನಗೂ ಗೊತ್ತಿಲ್ಲಪ್ಪ, ಸರ್ ಬಂದಿದ್ದ ಗೊತ್ತು. ಬಂದ್ಲೇ ಸರ್ ಬಂದ, ಕೂಡ್ ಬಾಲೇ ನಿಂತಿಯಲ್ಲ. ಯಪ್ಪು ಸರ್ ಬಂದ್ರ? ಏನಂತೀರಪ್ಪ, ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರ ಯಾವ ಹುಡುಗರೇ? ಹ್ಞೂನ್ರಿ ಸರ, ಮಾಡ್ಕೊಂಡ್ ಬಂದೀವ್ರಿ. ಗುಡ್. ಎಲ್ಲರಿಗೆ ಹಾಜರಿ ತಗೋತೀನಿ. ಎಸ್ ಅನ್ಬೇಕು. ಹಾಜರಿ ತಗೊಳ್ಳೋ ಮುಂದಾಗ ಒಂದ್ ಸ್ವಲ್ಪ ಒದ್ರೆಡ್ದು ಅದು ಮಾಡ್ಬೇಡ್ರಿ, ಆಯ್ತು? ಗಪ್ ಕೂಡ್ರಿ. ಹನುಮಂತ? ಎಸ್ ಸರ್. ಬಸ್ಸು? ಎಸ್ ಸರ್. ರಾಘು? ಎಸ್ ಸರ್. ನಿಂಗಮ್ಮ? ಬಂದಿನ್ರಿ ಸರ. ಶ್ರುತಿ? ಎಸ್ ಸರ್. ಯಾಕವಾ ಶ್ರುತಿ, ನಿನ್ನೆ ಬಂದಿದ್ದಿಲ್ಲಲ್ಲ ಸಾಲಿಗೆ? ಸರ ನಾನು ನಿನ್ನೆ ಜಾತ್ರೆಗೆ ಹೋಗಿದ್ದೆ ರೀ. ಸಾಲಿ ಮುಸ್ಕೊಂಡ್ ಹೋಗಿನ್ ಜಾತ್ರೆಗೆ ಹೋಗ್ಬೇಕವ? ಮುಂಜಾನೆ ಹೋಗುದಿರ್ತದನು ಸಾಲಿ ಬಿಟ್ಟು? ಮೂಗೇರ್ಸ್ಕೊತ ಬರೀ ಇದೇ ಆಯ್ತು ನಿಂದು. ಗುಂಡ? ಸರ್ ಅವ ಬಂದಿಲ್ರಿ. ಏನಾಯ್ತಪ್ಪ ಅವಾಗ ಸಂಡ ಸತ್ತಿದಂತ್ರಿ ಸರ. ಕಾರ್ತೀಕ? ಅವನು ಬಂದಿಲ್ರಿ ಸರ. ಅವ ಹೊಲ್ದಾಗ ಸಜ್ಜಿ ಕೊಯ್ಯಕ್ ಹೋಗ್ಯಾನಂತ್ರಿ, ಅವ್ರಪ್ಪ ಕರ್ಕೊಂಡ್ ಹೋಗ್ಯಾನಂತ್ರಿ. ಬಸರಾಜ? ಸರ ಅವನು ಬಂದಿಲ್ರಿ. ಹಗ್ಗ ಇವನವನು. ಅವನಿಗೇನಾಯ್ತಪ್ಪ? ಅವ ಅವ್ರ ಅತ್ತಿದು ಲಗ್ನಕ್ಕೆ ಹೋಗ್ಯಾನಂತ್ರಿ ಸರ. ಅಲ್ಲೋ, ದಿನ ಹಿಂಗ 4 ಮಂದಿ 5 ಮಂದಿ ಸೂಟಿ ಮಾಡ್ಕೋತ ಹೋದ್ರ ಮುಂದೆ ಹೆಂಗಂತ? ನಿಮ್ಮ ಪಾಲಕರು ಬಂದ್ ನೋಡಿದ್ರ ಮಾಸ್ತರ್ ಸರಿ ಇಲ್ಲ, ಕಳ್ಸಂಗ್ಲ, ನಮ್ಮ ಮಗ ದಡ್ಡಾಗ್ಯಾನ ಅಂತ ಬದರ್ತಾರ. ಹಿಂಗ್ ಸಾಲಿ ಬಿಟ್ರೆ ನಾವ್ ಏನ್ ಮಾಡಮ್ ಹೇಳಿ ನೋಡಮ್ಮ? ನಮ್ದ ಕರ್ಮ ಇದ್ದಂಗ ಅದ ಒಟ್ಟ. ಹೋಗ್ಲಿ ಬಿಡು. ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರಿಲ್ಲ? ಯಾಕ ಆವಾಜ ಬರವಲ್ದಲ್ಲ ಒಟ್ಟ? ಸರ ಅದು ರೀ, ನಿನ್ನ ಹೋಮ್ವರ್ಕ್ ಮಾಡ್ಬೇಕಂದೇರಿ ಸರ, ಲೈಟ್ ಹೋಗ್ಬಿಟ್ಟುರಿ ನಮ್ಮ ಮನ್ಯಾಗ. ಯಾವ ಬಾರಿ ಹುಡುಕ್ತಿರ್ ಬಿಡು ನೀವು. ಸರ ನಿನ್ನೆ ನಾನು ಹೋಮ್ವರ್ಕ್ ಮಾಡ್ಬೇಕಂತಾನೆ ಮಾಡಿದ್ದರಿ, ಆ ಗುಂಡೆ ನನ್ನ ನೋಟ್ಬುಕ್ ತಗೊಂಡ್ ಹೋಗ್ಬಿಟ್ಟಾನ್ರಿ. ಇಲ್ಲ, ಇದು ಯಾಕ ನೆಮ ಹೇಳದ ಬಾಳ ಆಗತ್ತದ. ಹೋಗ್ಲೆ ಸಂಗಪ್ಪ, ಒಂದು ಬಡಗಿ ತೊಗೊಂಬೋಗು. ಸೂರ್ಯಪ್ಪನ ಕಟ್ಟಿಗೆ ಪರ್ಯಪ್ಪನ ಕಟ್ಟಿಗೆ ತರಬೇಡ, ಒಂದ್ ಚಲೋ ಅಂಬ್ರಿ ಕಟ್ಟಿಗೆನೆ ಮುರ್ಕೊಂಬ, ಅಶಿ ಜಬ್ರಿ ಅಂದ್ರ ಒಂದೊಂದ್ ಎಲ್ಲರಿಗೆ ಕುಂಡಿ ಮೇಲೆ ಕೊಟ್ಟನಂದ್ರ ಅವಾಗ ತಿಳಿತದ ನಿಮಗ. ಸರ ನಾಳೆಂದ ಒಟ್ಟ ತಪ್ಸಂಗಿಲ್ರಿ, ಮಾಡ್ಕೊಂಡ್ ಬರ್ತೀವ್ರಿ ಸರ ಹೋಮ್ವರ್ಕ್. ಪ್ಲೀಸ್ ಹೊಡಿಬಾಡ್ರಿ ಸರ. ಬಸಪ್ಪ ಯಾಕಪ್ಪ, ನೀನು ಸಾಲಿಗೆ ಬಂದಿದ್ದಿಲ್ಲ ನೀನು? ಸರ ನಾನು ನಮ್ಮ ಅಪ್ಪಗ ಹೊಲಕ್ಕೆ ಬುತ್ತಿ ಕೊಡಾಕ್ ಹೋಗಿದ್ದೆ ರೀ. ಅಲ್ಲೋಲಿ, ಹಿಂಗೆಲ್ಲರೂ ಒಂದೊಂದ್ ನೆವ ಹೇಳಿದ್ರೆ ಹಂಗ? ಬುತ್ತಿ ಕೊಡಕ್ ಯಾರಿಗಾರ ಕಳ್ಸ್ಬೇಕಿಲ್ಲ ಮನ್ಯಾಗ? ನೀ ಸಾಲಿಗೆ ಬರ್ಬೇಕಪ್ಪ. ಮನ್ಯಾಗ ಯಾರು ಇಲ್ರಿ ಸರ. ನಮ್ಮ ಅಣ್ಣ ದುಡ್ಯಾಕ್ ಹೋಗ್ಯಾನ್ರಿ ಮಹಾರಾಷ್ಟ್ರಕ್ಕ. ನಮ್ಮವ್ವನು ಕೂಲಿ ಕೆಲ್ಸಕ್ಕೆ ಹೋಗಿರ್ತಾಳ್ರಿ, ನಮ್ಮ ಅಪ್ಪನು ಹೋಗಿರ್ತಾನಲ್ರಿ. ಬುತ್ತಿ ಕೊಡಾಕ್ ಯಾರು ಇರಂಗಿಲ್ರಿ. ಬರೇ ಇದೇ ಮಾಡ್ರಿ ಎಲ್ಲಾರು. ಒಬ್ರು ಜಾತ್ರೆಗೆ ಹೋರಿ, ಒಬ್ರು ಬುತ್ತಿ ಕೊಡಾಕ್ ಹೋರಿ, ಒಬ್ರು ಸಜ್ಜಿ ಕಿತ್ತಾಕ್ ಹೋರಿ. ನಾ ಒಬ್ಬನೇ ಬಂದು ಕುಂತಿರ್ತೀನಿ ಸಾಲ್ಯಾಗ. ಕೋಡಿಗಳೇ, ನಿಮಗೂ ಬುದ್ಧಿಲ್ಲ, ನಿಮ್ ಪಾಲಕರಿಗೂ ಬುದ್ಧಿಲ್ಲ. ಅವ್ರಿಗೂ ಎಷ್ಟು ಬಡ್ಕೋತೀವಿ, ಮೆಸೇಜ್ ಹಾಕ್ತಿವಿ, ಫೋನ್ ಮಾಡ್ತೀವಿ, ದಿನ ಸಾಲಿ ಕಳ್ಸ್ರಿ, ಸಾಲಿ ತಪ್ಪಿಸ್ಬೇಡ್ರಿ ಅಂತೇಳಿ ಅವ್ರಿಗೂ ತಲೆಯಾಗ ಹೋಗ್ಬೋದು. ಒಮ್ಮೆ ರಿಸಲ್ಟ್ ಬಂದಿಲ್ಲ ಅಂತ ಆಮೇಲೆ ಇದು ಮಾಡ್ಕೋತ ಕೊಡ್ತಾರ. ಹಲೋ, ನಮಸ್ಕಾರ ರೀ ಸರ. ಹಾಂ ರೀ ಸರ್. ಹಾಂ ರೀ, ಆಯ್ತು ಹೇಳ್ರಿ ಸರ್, ನಾಳೆ ಬರ್ತೀರಿ. ಆಯ್ತು ರೀ ಸರ್, ಓಕೆ ರೀ ಸರ್, ನಮಸ್ಕಾರ. ಯಪ್ಪೋ, ನಾಳೆ ಸಾಹೇಬರು ಬರ್ತಾರಂತ. ಸಾಲಿ ಬೇರೆ ಸ್ವಚ್ಛ ಮಾಡಿಲ್ಲ, ಯಾವುದು ಪೇಪರ್ ವರ್ಕ್ ಸರಿಯಾಗಿ ಮಾಡಿಲ್ಲ. ನಾನು ಈ ಹುಡುಗರ ಹಿಂಗೆ ಕಾಡ್ತಾವ, ಒಂದಕ್ಕೊಂದು ಏನೂ ಬರಂಗಿಲ್ಲ. ಏನು ಮಾಡ್ಲಪ್ಪ ಯಪ್ಪ ಅಂತೀನಿ ನಾನು. ಯಾಕ ಮನೆಗೆ ಹೋಗು ಎಲ್ಲ ಲಕ್ಷಣಗಳು ಕಾಣಕತ್ತೇವ ನನಗೆ. ಓ ಯಪ್ಪ, ಸಾಹೇಬ್ರು ಬರ್ತಾರಂತ, ನಾಳೆಗೆ ಒಂದು ಸ್ವಲ್ಪ ಎಲ್ಲರೂ ಚಂದಾಗಿ ಓದ್ಕೊಂಬರಿವಲೇ. ಎಲ್ಲ ಕ್ವಶನ್ ಕೇಳ್ತಾರಲ್ಲ, ಅದಕ್ಕೆ ಆನ್ಸರ್ ಹೇಳ್ರಿ ಕರೆಕ್ಟಾಗಿ. ಅವ್ರು ಕೇಳಿದಾಗ ನನ್ನ ಮುಖ ನೋಡ್ಕೋತ ನಿಂದ್ರಬೇಡ್ರಿ ಒಂದು ಸ್ವಲ್ಪ. ಆಯ್ತು ಹೇಳ್ರಿ ಸರ್, ಓದ್ಕೊಂಡ್ ಬರ್ತೀವ್ರಿ. ನೀವೇನು ವಿಚಾರ ಮಾಡ್ಬೇಡ್ರಿ. ನಾಳೆ ಸಾಹೇಬ್ರು ಕೇಳಿದ ಪ್ರಶ್ನೆ ಕಟಾಕ್ ಅಂತ ಉತ್ತರ ಕೊಡ್ತೀವ್ರಿ. ಅಷ್ಟು ಮಾಡಿ ನಾನು ಮರ್ಯಾದೆ ಉಳಿಸ್ರಪ್ಪ ಒಂದು ಸ್ವಲ್ಪ. ಆಯ್ತು, ನಂದೊಂದು ಸ್ವಲ್ಪ ಕೆಲಸ ಅದ ಆಫೀಸ್ನಾಗ. ಇವತ್ತಿಗೆ ಇಷ್ಟು ಮುಗಿಸಮ್ಮ ಅಂತ ಪೀರಿಯಡ್, ನಾಳೆ ತಗೋತೀನಂತ. ನೀವು ಓದ್ಕೊಂಬರ್ರಿ ಆಯ್ತು. ಮನ್ಯಾಗ ಇಷ್ಟನೇ ಏನು ಹೇಳಿರ್ತೀನಿ ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಬರ್ರಿ, ಎಲ್ಲ ನೋಟ್ಸ್ ತೊಗೊಂಬರ್ರಿ. ನಾಳೆಗೆ ಏನನ್ನು ಮನ್ಯಾಗ ಬಿಟ್ಟು ಬರಬೇಡ್ರಿ. ಆಯ್ತು ರೀ ಸರ, ತೊಗೊಂಬರ್ತೀವ್ರಿ ಎಲ್ಲ. ವಿಡಿಯೋ ನೋಡೋರಿಗೆಲ್ಲರಿಗೆ ನೋಡ್ರಪ್ಪ, ನಮ್ದು ಹಿಂಗೆ ಟೆನ್ಷನ್ ಆಗತ್ತೆ ಬಿಟ್ಟದ. ನಾಳೆ ಸಾಹೇಬ್ರು ಬರ್ತಾರ, ಏನಾಗ್ತದ ಅನ್ನೋದು ಒಂದು ಸ್ವಲ್ಪ ನಾಳೆ ನೋಡಕಂತೀರಂತ ನೀವು ಎಲ್ಲರೂ. ಪ್ಲೀಸ್ ನಮ್ಮ ಚಾನಲ್ ನೋಡೋರನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೂ.